ಮಂಡ್ಯದ 7 ಕ್ಷೇತ್ರದಲ್ಲಿ 5ರಲ್ಲಿ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿದ್ದಾರೆ. ಅಧಿಕಾರಕ್ಕಾಗಿ ಮಂಡ್ಯ ಜನರ ಬಳಿ ಬಂದು ಪೆನ್ನು ಪೇಪರ್ ಕೊಡಿ ಅಂಥೇಳಿ ಮರ್ತೋಯ್ತಾ ಡಿಕೆ ಶಿವಕುಮಾರ್ ಅವರೇ ಅಂಥೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಮಂಡ್ಯದವರು ಸಿಎಂ ಆಗಿದ್ದಾಗ ಅವರ ಕಾಲಿಗೆ ಬಿದ್ದಿದ್ದು ಬೆಳೆದಿದ್ದು ಡಿಕೆಶಿ. ಇಂತಹ ದುರಹಂಕಾರಿಗೆ ಸರಿಯಾದ ಬುದ್ಧಿ ಕಲಿಸಬೇಕು. ಮಂಡ್ಯಕ್ಕೆ ಬಂದರೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡುವಂತಹ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಡಿಕೆಶಿ ಹೇಳಿಕೆಯನ್ನ ಕಾಂಗ್ರೆಸ್ ಶಾಸಕರು ಖಂಡಿಸಲಿಲ್ವಲ್ಲ, ಅವರ ವಿರುದ್ಧವೂ ಕೂಡ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿನ್ನೆ ಕೂಡ ಅಧಿವೇಶನದ ಹೊರಗೂ ಕೂಡ ವಿಚಾರವನ್ನು ಪ್ರಸ್ತಾಪಿಸಿ ಬಿಜೆಪಿ ಪ್ರೊಟೆಸ್ಟ್ ಮಾಡಿತ್ತು. ಮಂಡ್ಯದ ಹಲವು ಕಡೆಗಳಲ್ಲಿ ಹಲವು ದಿನಗಳಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಲ್ಲಲ್ಲಿ ಪ್ರೊಟೆಸ್ಟ್ಗಳು ಕೂಡ ಆಗ್ತಾ ಇದೆ. ಆದರೆ ಇಲ್ಲಿಯವರೆಗೂ ಕೂಡ ತಾವಾಡಿರುವಂತಹ ಮಾತಿನ ಬಗ್ಗೆ ಡಿಕೆ ಶಿವಕುಮಾರ್ ಕ್ಷಮೆ ಯಾಚನೆಯನ್ನ ಮಾಡಿಲ್ಲ. ಯಾರೋ ಒಂದಿಬ್ರು ಮಾಡಿದಂತಹ ತಪ್ಪಿಗೆ ಇಡೀ ಜಿಲ್ಲೆಯನ್ನ ಅವರು ಹೆಸರು ಹೇಳಿ ಈ ರೀತಿ ಪದ ಬಳಕೆ ಮಾಡಿರೋದೇ ಈಗ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. DCM ಡಿಕೆ ಶಿವಕುಮಾರ್ ಬಾಯ್ ಬಿಟ್ರೆ ವೇದ ಉಪನಿಷತ್ತುಗಳ ಬಗ್ಗೆ ಹೇಳ್ತಾರೆ, ಶ್ಲೋಕಗಳ ಬಗ್ಗೆ ಹೇಳ್ತಾರೆ. ಒಂದು ಬಹಿರಂಗ ವೇದಿಕೆಯ ಮೇಲೆ ಒಂದು ಜಿಲ್ಲೆಗೆ ಅವಮಾನ ಮಾಡಿರುವಂತಹ ಕೆಲಸ ಯಾಕೆ ಅಂತೇಳಿ ಈಗ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಎಲ್ಲರೂ ಇನ್ನು ಕೊನೆಗೆ ನಮ್ಮ ದಿನೇಶ್ ಗುಂಡ್ರಾಯರ್ ಮಾತಾಡ್ತಾರೆ. ತಾಳ್ಮೆಯಿಂದ ಇರಬೇಕು. ಇಷ್ಟೊತ್ತನೇ ನಾನೇ ಇದ್ದೀನಿ, ನಿಮಗೆ ಪೇಷನ್ಸ್ ಇರಬೇಕು. ಆ ಬಾವುಟ ಇಡಿ, ನಾವೆಲ್ಲ ನಿಮ್ಮ ಮಂಡ್ಯದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸೋ ಕೆಳಗಡೆ, ಆಮೇಲೆ ಕೊಡೋಂತ ಇಡ್ರ ಕೆಳಗಡೆ ಇಳಿಸಿ ಏನು ಇಳಿಸ್ಬೇಕು. ಎಲ್ಲರೂ ಇನ್ನು ಕೊನೆಗೆ ನಮ್ಮ ದಿನೇಶ್ ಗುಂಡ್ರಾಯರ್ ಮಾತಾಡ್ತಾರೆ. ತಾಳ್ಮೆಯಿಂದ ಇರಬೇಕು. ಇಷ್ಟೊತ್ತನೇ ನಾನೇ ಇದ್ದೀನಿ, ನಿಮಗೆ ಪೇಷನ್ಸ್ ಇರಬೇಕು. ಆ ಬಾವುಟ ಇಡಿ, ನಾವೆಲ್ಲ ನಿಮ್ಮ ಮಂಡ್ಯದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸೋ ಕೆಳಗಡೆ, ಆಮೇಲೆ ಕೊಡೋಂತ ಇಡ್ರ ಕೆಳಗಡೆ ಇಳಿಸಿ ಏನು ಇಳಿಸ್ಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರೋಹಿತ್. ಉಪಮುಖ್ಯಮಂತ್ರಿ ಆಗಿದ್ದಾರೆ, ಮಾತಾಡಿದ್ರೆ ಸಾಕು ಸಂಸ್ಕೃತದಲ್ಲಿ ನಿರರ್ಗಳವಾಗಿ ಶ್ಲೋಕಗಳನ್ನ ಪ್ರತಿ ಸೆಷನ್ನಿಂದ ಹಿಡಿದು ಎಲ್ಲೆಲ್ಲಿ ಸಮಾವೇಶ, ಚಿಕ್ಕ ಸಭೆ ಎಲ್ಲ ಕಡೆನೂ ಕೂಡ ನನಗೆ ಸಂಸ್ಕೃತ ಬರುತ್ತೆ, ಒಳ್ಳೊಳ್ಳೆ ವೇದ ಉಪನಿಷತ್ಗಳನ್ನ ನಾನು ಕಲಿತಾ ಇದ್ದೀನಿ ಅಂತೆಲ್ಲ ತೋರಿಸ್ಕೊಳ್ತಾರೆ. ಅಂಥವ್ರು ಒಂದು ಜಿಲ್ಲೆಯ ಜನರಿಗೆ ಅವಮಾನ ಮಾಡ್ತಾರೆ ಅಂದ್ರೆ ಏನರ್ಥ? ನಾಳೆ ಕನಕಪುರದ ಭಾಗಕ್ಕೆ ಹೋಗಿ ಯಾವುದಾದ್ರೂ ರಾಜಕಾರಣಿ ಕನಕಪುರದವರೆಲ್ಲ ಛತ್ರಿಗಳು ಅಂದ್ರೆ ಇವ್ರು ಬಿಟ್ಬಿಡ್ತಾರಾ? ಸುಮ್ಮನಿರ್ತಾ ಇದ್ರ? ಯಾಕೆ ಇಲ್ಲಿ ತನಕ ಕ್ಷಮೆ ಕೇಳಿಲ್ಲ? ಕ್ಷಮೆ ಕೇಳಿದ್ರೆ ಏನ್ ಚಿಕ್ಕವರಾಗ್ತೀನಿ ಅಂತನಾ? ಖಂಡಿತ ಅದೇ ರೀತಿಯಾದಂಥ ವಾತಾವರಣ ಕಾಣ್ತಾ ಇರುವಂಥದ್ದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಕಳೆದ ಚುನಾವಣೆ ವೇಳೆಯಲ್ಲಿ ಸ್ಪಷ್ಟವಾಗಿ 7 ಕ್ಷೇತ್ರಗಳು ಕೂಡ ಪ್ರಚಾರ ಮಾಡಿದ್ರು. 2 ಬಾರಿ ಅದು ಕೂಡ ಬಂದಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಮನೆಯ ಮಗ ಅಂದ್ರೆ ಪಕ್ಕದ ಕನಕಪುರದ ಮಗ ನಾನು, ಆದ್ರೂ ಕೂಡ ಮಂಡ್ಯಗೂ ಮಗ. ಆ ನಿಟ್ಟಿನಲ್ಲಿ ಮಂಡ್ಯದ ಜನರು ನನಗೆ ಸಪೋರ್ಟ್ ಮಾಡಿದ್ರೆ ನನಗೆ ಪೆನ್ನು ಪೇಪರ್ ಬರುತ್ತೆ, ಅಧಿಕಾರದ ಏನು ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಇದಾದ ಬಳಿಕವಾಗಿ ಇದೀಗ ಅಧಿಕಾರ ಸಿಕ್ಕಂತ ಬಳಿಕವಾಗಿ ಒಂದು ಸಮಾವೇಶದಲ್ಲಿ ಒಂದು ರೀತಿಯಾಗಿ ಒಂದಿಬ್ರು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿದ ಕೆಲಸಕ್ಕಾಗಿ ಇಡೀ ಮಂಡ್ಯದ ಜನರ ಅಂದ್ರೆ ಮಂಡ್ಯದವರೆಲ್ಲರೂ ಕೂಡ ಛತ್ರಿಗಳನ್ನು ಮೂಲಕವಾಗಿ ಸಾಕಷ್ಟು ಟೀಕೆಗೆ ಗುರಿಯಾಗಿದ್ದಾರೆ. ಹಿಂದಲೂ ಕೂಡ ಇದೇ ಡಿಕೆ ಶಿವಕುಮಾರ್ ಅವರು ಮಂಡ್ಯದ ಜನರ ಬಗ್ಗೆ ಕೂಡ ಆಡಿ ಹೋಗ್ಲಿದ್ರು. ಆದ್ರೆ ಇದೀಗ ಈ ರೀತಿಯಾದಂತಹ ಮಾತುಗಳನ್ನ ಯಾಕೆ ಆಡ್ತಾ ಇದ್ದಾರೆ ಸಾಕಷ್ಟು ಪ್ರಶ್ನೆ ಇದ್ರಂಥದ್ದು. ಯಾಕಂತಂದ್ರೆ ಮಂಡ್ಯ ಜಿಲ್ಲೆಯ ಜನರಿಗೆ ರಾಜಕೀಯ ಅಂತದ್ದು ಸಾಕಷ್ಟು ಅವಿನಾಭಾವ ಸಂಬಂಧ. ಅದೇ ರೀತಿಯಾಗಿ 3 ಪಕ್ಷದಲ್ಲೂ JDS ಆಗಿರ್ಬೋದು, ಕಾಂಗ್ರೆಸ್ ಮತ್ತೆ ಬಿಜೆಪಿ 3 ಪಕ್ಷದ ಬಗ್ಗೆ ಕೂಡ ಜನರು ಒಲವಿದ್ದಾರೆ ಒಂದಷ್ಟು ಜನ. ಆದ್ರೆ ಒಂದಷ್ಟು ಕಾರ್ಯಕರ್ತರು ಕೂಡ ಆಯಾಯ ನಾಯಕರ ಬಗ್ಗೆ ಕೂಡ ಸಾಕಷ್ಟು ಗೌರವ ಮತ್ತೆ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ. ಅವರು ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಕೂಡ ಅವರು ಅತಿರೋಕ್ಷವಾಗುವಂಥದ್ದು ಸಹಜ. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವ್ರನ್ನ ಕಂಡಾಗ ಮೊನ್ನೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ಕೆಲಸಗಳು ಕೂಡ ಆಗಿದೆ. ಅಂದ್ರೆ ಅವ್ರನ್ನ ಮುಂದೆ ಹೋಗಿ ಸೆಲ್ಫಿ ತಗೊಳ್ಳುವಂತ ಕೆಲಸಗಳಾಗ್ಬೋದು, ಅವ್ರಿಗೆ ಹಾರ ಹಾಕೋದು ಮತ್ತೆ ಕಿರ್ಚುವಂತ ಕೆಲಸಗಳಾಗ್ಬೋದು, ಆ ರೀತಿ ಕೆಲಸಗಳನ್ನ ಮಾಡುವುದು ಸಹಜ. ಆ ನಿಟ್ಟಿನಲ್ಲಿ ಅವರನ್ನ ಕೂರಿಸುವ ನಿಟ್ಟಿನಲ್ಲಿ ಬೇರೆ ಪದ ಬಳಕೆಯನ್ನು ಮಾಡಬಹುದಾಗಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರು ಮಂಡ್ಯದ ಜನರನ್ನ ಅಂದ್ರೆ ಮಂಡ್ಯ ಜನರು ಛತ್ರಿಗಳು ಅಂತೇಳಿ ಕೂಡ ಹೇಳಿರುವಂಥದ್ದು. ಹಿಂದೆ ಕೂಡ ಮಂಡ್ಯ ಜನರು ತರಲೆಗಳು ಅನ್ನೋ ಪದಗಳನ್ನ ಬಳಸಿದ್ರು. ಅದಾದ ಬಳಿಕವಾಗಿ ಡಿಕೆ ಶಿವಕುಮಾರ್ ಅವರ ಮಾತುಗಳೆಲ್ಲೂ ಕೂಡ ಸುಧಾರಿಸ್ತಾ ಇತ್ತು ಅಂತೇಳಿ ಕೂಡ ಜನರು ಅನ್ಕೊಳ್ತಾ ಇದ್ರು. ಆದ್ರೆ ಇದೀಗ ಈ ಪದಕ್ಕೆ ಬಳಕೆ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಮಂಡ್ಯ ಜಿಲ್ಲೆಯ 7 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಿದ್ರೆ, 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬೆಂಬಲಿತ ರೈತ ಸಂಘದ ದರ್ಶನ್ ಅವರನ್ನ ಗೆಲ್ಲಿಸಿರುವಂಥದ್ದು. ಈ ಪದ ಬಳಕೆ ಮಾಡುವಂಥ ಡಿಕೆ ಶಿವಕುಮಾರ್ ಅವರು ತಮಗೆ ಕ್ಷಮೆಯಾಚನೆ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಮಂಡ್ಯ ಜನರು ಅಭಿಪ್ರಾಯವನ್ನ ವ್ಯಕ್ತಪಡ್ತಾ ಇರುವಂಥದ್ದು. ಮಮತಾ, ರೋಹಿತ್, ಮಂಡ್ಯ ಜಿಲ್ಲೆಯ ಜನರು ರಾಜಕಾರಣವನ್ನೇ ಹಾಸಿ ಹೊದ್ದಿ ಮಲಗಿರೋರು.
ಅವರ ಬಗ್ಗೆ DCM DK ಶಿವಕುಮಾರ್ ಪದೇ ಪದೇ ಈ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇರುವಂತಹದ್ದು ಯಾವ ರೀತಿಯ ಪರಿಣಾಮವನ್ನು ಬೀರ್ತಾ ಇದೆ? ಎಟ್ ದ ಸೇಮ್ ಟೈಮ್ DCM DK ಶಿವಕುಮಾರ್ ಮಂಡ್ಯ ಜನರ ಬಗ್ಗೆ ಈ ರೀತಿಯ ಹೇಳಿಕೆಯನ್ನು ಕೊಟ್ಟರೂ ಕೂಡ ಅದರ ಬಗ್ಗೆ ಸೊಲ್ಲೆತ್ತದ ಅವರದ್ದೇ ಪಕ್ಷದ ನಾಯಕರುಗಳ ವಿರುದ್ಧ ಜನ ಏನು ಹೇಳ್ತಿದ್ದಾರೆ ಅಂತ ಹೇಳಿ. ಖಂಡಿತ ನಮಗೆ ಮಂಡ್ಯದಲ್ಲಿ ಸಾಕಷ್ಟು ಉದಾಹರಣೆಗಳ ಬಗ್ಗೆ ನಾವು ಕಂಡಿದ್ದೀವಿ. ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರ ವಿರುದ್ಧವಾಗಿ ಒಂದಷ್ಟು ವಾಗ್ದಾಳಿ ಮಾಡುವಂಥ ಸಂದರ್ಭದಲ್ಲಿ JDSಗೆ ಯಾವ ಪರಿಸ್ಥಿತಿ ಆಯಿತು. ಇದಾದ ಬಳಿಕವಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರ ಪರ್ಸನಲ್ ವಿಚಾರಕ್ಕೆ, ಆರೋಗ್ಯದ ವಿಚಾರಕ್ಕೆ ಮಾತಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಯಿತು ಅಂತೇಳಿ ಕೂಡ ನಮ್ಮ ಕಣ್ಣೆದುರು ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಇದೀಗ ಪದೇ ಪದೇ ಈ ರೀತಿಯಾಗಿ ಮಂಡ್ಯ ಜನರ ಬಗ್ಗೆನೂ ಕೂಡ ಈ ರೀತಿ ಮಾತಾಡುವ ಸಂದರ್ಭದಲ್ಲಿ ಮುಂದೊಂದು ದಿನಗಳ ಕಾಲ ಬಳಿಕವಾಗಿ ಮತ್ತೆ ಕಾಂಗ್ರೆಸ್ ಅದೇ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ. ಈ ಕೂಡಲೇ ಆಗಿರುವಂತಹ ಸಮಸ್ಯೆಗಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಜನರಿಗೆ ಕ್ಷಮೆಯಾಚನೆ ಮಾಡುವಂತ ಕೆಲಸಗಳು ಕೂಡ ಆಗ್ಬೇಕಾಗತ್ತೆ. ಇಲ್ಲ ಅಂದ್ರೆ ಮಂಡ್ಯ ಜನರು ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸುವ ಹಂತಕ್ಕೂ ಕೂಡ ಹೋಗ್ಬೋದು. ಜೊತೆಗೆ ಸ್ಥಳೀಯ ಶಾಸಕರು ಮತ್ತೆ ಸಚಿವರು ಕೂಡ ಈ ಬಗ್ಗೆ ಅಲರ್ಟ್ ಆಗಬೇಕಾಗತ್ತೆ. ಆಗಿರುವಂತಹ ತಪ್ಪನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ಕೆಲಸಗಳು ಕೂಡ ಆಗ್ಬೇಕಾಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಮಂಡ್ಯ ಜನರ ಸ್ವಾಭಿಮಾನ ಎಂತದಂತೆ 2019ರಲ್ಲಿ ಇವರೇ ನೋಡಿದ್ದಾರೆ. ಜೋಡೆತ್ಗಳಾಗಿ ಹೋದ್ರೂ ಕೂಡ ಜನ ಹೇಗೆ ಮುಖಭಂಗ ಮಾಡಿ ಕಳಿಸಿದ್ರು ಅಂತ. ಒಂದೇ ಒಂದು ನಾಲಿಗೆ ಹರಿಬಿಟ್ಟಿದ್ರ ವಿಚಾರ. ಶಿವರಾಮೇಗೌಡರು ಏನು ಮಾತಾಡಿದ್ರು, ಅದಕ್ಕೆ ಮುಂಚೆ ರೇವಣ್ಣ ಅವ್ರು ಏನು ಮಾತಾಡಿದ್ರು, ನಂತರ ಹೆಂಗೆ ಬುದ್ಧಿ ಕಲಿಸಿದ್ರು ಜನ ಅನ್ನೋದು ಇವ್ರಿಗೆ ಗೊತ್ತಿದೆ ಚೆನ್ನಾಗಿ. ಗೊತ್ತಿದ್ದು ಮತ್ತೆ ಕೆಣಕೋಕೆ ಹೋಗ್ತಾರೆ ಅಂದರೆ ಏನು? ಆಮೇಲೆ ಜಿಲ್ಲೆಗೆ ಈ ಥರದ ಅವಮಾನಗಳನ್ನು ಮಾಡ್ತಾ ಹೋದರೆ ಹೆಂಗೆ ಅದು ಅಂತ. ಅಧಿಕಾರ ಇದೆ, ಪವರಲ್ಲಿದ್ದೀರಾ, ಹೌದು ಚತುರ ರಾಜಕಾರಣಿ, ಎಲ್ಲ ಕರೆಕ್ಟು. ಹಾಗಂತ ನಾಲಿಗೆ ವಿಚಾರದಲ್ಲಿ ನಿಮಗೆ ಒಂಚೂರು ಹಿಡ್ತಾ ಇಲ್ಲ ಅಂತಂದರೆ ಇನ್ನೇನ್ರಲ್ಲಿ ಹಿಡ್ತಾ ಇರುತ್ತೆ? ನೀವೇ ಒಂದು ಸ್ವಲ್ಪ ಹೊತ್ತು ಮುಂಚೆ ಪೇಷನ್ಸ್ ಬಗ್ಗೆ ಪಾಠ ಮಾಡ್ತಾ ಇದ್ರಿ. ನಿಮಗೆ ಆ ಸಂಯಮ ಇಲ್ವಾ ಕಾರ್ಯಕರ್ತರ ವಿಚಾರವಾಗಿ?